ಮೊದಲನೇ ಬಾಸನ್ ಸೋಲ್ಸೋದು ತುಂಬಾ ಕಷ್ಟದ ಕೆಲಸ ಅಂತ ಕೇಳಿದೀನಿ. ಇದನ್ನ ಆಡೋವಾಗ ಎಷ್ಟೋ ಜನ ಪ್ಲೇಯರ್ಸ್ ಕೋಪದಿಂದ ತಮ್ಮ ಹೆಡ್ಸೆಟ್ ಅನ್ನೇ ಮುರಿದು ಹಾಕಿದಾರಂತೆ. ಅದು ಅಲ್ಲದೆ ಫೈನಲ್ ಬಾಸ್ ಜೊತೆ ಫೈಟ್ ಮಾಡುವಾಗ ರೆಡ್ ಶಾರ್ಟ್ಸ್ ಮತ್ತೆ ಮಾಸ್ಕ್ ಹಾಕೊಂಡು ಫೈಟ್ ಮಾಡ್ಬೇಕಂತೆ. ಆದ್ರೆ ಹಂಗ್ಯಾಕ್ ಮಾಡ್ಬೇಕಾಗತ್ತೆ? ನಂಗೂ ಗೊತ್ತಿಲ್ಲ. ಆ ರೀತಿ ಫೈಟ್ ಮಾಡೋದು ಈಸಿ ಅಂತ ಕಾಣುತ್ತೆ. ಸೊ ರೇ, ಅವನ್ ಜೊತೆ ಏನಾದ್ರೂ ಮಾತಾಡಿದ್ಯಾ? ಹಾ, ಮಾತಾಡ್ಬೋದಿತ್ತು. ಆದ್ರೆ ಹಾಯ್, ನಿಮ್ಮ ಹತ್ರ ಯಾವ್ದಾದ್ರು ಬೋರ್ ಆಗದೆ ಇರೋಂತ ಹೊಸ ಟ್ರ್ಯಾಶ್ ಗೇಮ್ ಇದೆಯಾ? ಹೇ, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ ಹಿಸ್ತುಮೆ? ಓ ತಗೊಳಪ್ಪ, ಓಡ್ ಹೋದ್ಲು. ಏನು? ಓ ಏನು ಇಲ್ಲ. ಇರು, ನೀನ್ ಇಷ್ಟು ಬೇಗ ಫೇರಿಯಾ ಮುಗಿಸ್ಬಿಟ್ಯಾ? ಮತ್ತೇನು, ನಾನು ಗೇಮ್ನ ಆಡಿ ಮುಗಿಸಾಯ್ತು. ಹೇಳು, ಹೇಗಿತ್ತದು? ಅತ್ಯಂತ ಡಬ್ಬ ಮತ್ತೆ ಕೆಟ್ಟ ಗೇಮ್ ಅದು. ಸರಿ, ಒಳ್ಳೇದಾಯ್ತು. ಅದರಲ್ಲಿ ಕೆಟ್ಟದಾದಂತ ಪಾರ್ಟ್ ಏನಂದ್ರೆ ಆ ಫೀಮೇಲ್ ಲೀಡು, ಅವಳ ಹೆಸರೇನಂದ್ರೆ ಫೈರಿಯಾ ಅಂತ. ನನ್ನ ತಲೆ ಎಲ್ಲ ಕೆಡ್ಸ್ಬಿಟ್ಲು ಅವಳು. ಆ ಗೇಮಲ್ಲಿ ಯಾವ್ದೇ ಕಷ್ಟ ಬಂದ್ರು ಅದೆಲ್ಲ ಅವಳಿಂದಾನೇ ಬರೋದು. ಜೊತೆಲಿರೋರ್ನ ಮತ್ತೆ ಆ ಹಳ್ಳಿಯವ್ರನ್ನೆಲ್ಲ ಸಾಯಿಸಿ ಬೇರೆ ಬೇರೆ ಸಿಚುವೇಶನ್ ತರ್ತಾ ಇರ್ತಾಳೆ. ಅಯ್ಯಯ್ಯೋ, ನಾನು ಇನ್ನೊಂದು ಸಾಯಿಸ್ಬಿಟ್ಟೆ. ಏನ್ ಪ್ರಾಬ್ಲಮ್ ನಿನ್ಗೆ? ಸರಿಯಾಗಿ ಗಾಡಿ ಓಡಿಸೋದು. ಇದನ್ನೆಲ್ಲ ನೋಡ್ಕೊಂಡು ಅವಳಿಗೆ ಕರೆಕ್ಟ್ ಶಿಕ್ಷೆ ಸಿಗುತ್ತೆ ಅನ್ಕೊಂಡಿರ್ತೀರಾ? ದೇವತೆ ಕೆಟ್ಟವನು, ಇದೆಲ್ಲ ಅವನೇ ಮಾಡಿರೋದು. ಎಲ್ಲದಕ್ಕೂ ಬಾಯ್ ಬಡ್ಕೋತಾಳೆ. ಯಾವ್ದೋ ಒಂದ್ ಕಾರಣ ಇಟ್ಕೊಂಡು ಎಲ್ಲಾನು ಬಾಸ್ ಮೇಲೆ ಎತ್ತಾಕ್ಬಿಡ್ತಾಳೆ ಅವಳು. ಪಾಪ ಯಪ್ಪ ಏನು ಮಾಡಿರೋದೇ ಇಲ್ಲ, ಎಲ್ಲದಕ್ಕೂ ಇವಳೇ ಕಾರಣ ಆಗಿರ್ತಾಳೆ. ಗೇಮ್ ನ ಪ್ರತಿಯೊಂದು ಹಂತದಲ್ಲೂ ಇದೇ ಮಾಡ್ತಾ ಇರ್ತಾಳೆ ಅವಳು. ಅಕಸ್ಮಾತ್ ಈ ವಿಷಯ ಅವಳಿಗೆ ಏನಾರ ಹೇಳ್ಬಿಡಿ ನೀವು. ನನಗ್ ನಿನ್ ಮೇಲೆ ಕೋಪ ಇದೆ, ನಾನ್ ನಿನ್ ಜೊತೆ ಬರಲ್ಲ. ಮತ್ತ ಅಲ್ಲಿಂದ ಕತೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಅವಳು. ಮತ್ತೆ ಅಲ್ಲಿಂದ ಆಟೋ ಸೇವ್ ನ ಕೂಡ ಲಾಕ್ ಮಾಡಿ ಇಟ್ಕೋತಾಳೆ. ಮತ್ತೆ ಅವಳನ್ನ ಒಪ್ಪಿಸ್ಬೇಕು ಅಂದ್ರೆ 3 ಅವರ್ ಹಿಡಿಯುತ್ತದಕ್ಕೆ. ಅವಳು ಕೊಡ್ತಾ ಇರೋ ರೋದ್ನೆ 1 2. ಅವಳು ನಾಪ್ಸ್ಕೋತಾ ಇದ್ರೆ ಕೋಪ ಬರ್ತಾ ಇದೆ ನನ್ಗೆ.